ಪ್ರೀತಿ ಸ್ನೇಹ ಅದರೊಟ್ಟಿಗೆ ಪರಿಸರದ ಒಂದಷ್ಟು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸೋಲ್ಮೇಟ್ ಚಿತ್ರತಂಡ ಈಗಾಗಲೇ ಟ್ರೈಲರ್ ಮೂಲಕ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಸೊ ಇವತ್ತು ಕರ್ನಾಟಕದಾದ್ಯಂತ ಬಿಡುಗಡೆಯಾಗಿ ಕನ್ನಡ ಸಿನಿ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡ್ಕೊಂಡು ಮುನ್ನೋಗ್ತಾ ಇದೆ. ಸ್ವತಃ ಇಡೀ ಚಿತ್ರತಂಡ ಅದ್ರ ಜೊತೆಗೆ ನಿರ್ದೇಶಕರು ನಮ್ಮ ಬಾಸ್ ಟಿವಿ ಜೊತೆ ಈ ಒಂದು ಸಂಭ್ರಮಾಚರಣೆಯನ್ನ ಫಸ್ಟ್ ಡೇ ಫಸ್ಟ್ ಶೋ ವಿತ್ ಆಡಿಯನ್ಸ್ ಜೊತೆ ನೋಡಿರುವಂತಹ ಒಂದು ಸಂಭ್ರಮವನ್ನ ಹಂಚ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಮೊದಲನೇದಾಗಿ ಗೋಪಿ ಅವರೇ, ಫಸ್ಟ್ ಬರ್ತೀರಾ ಹಂಗೆ ಒಯ್ತೀರಾ, ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ. ಹೆಂಗಿತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿರುವಂತದ್ದು? ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ರಿಯಾಕ್ಷನ್ ಅನ್ನೋದೊಂದು ಗೊತ್ತಾಗುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ದೆ ನಾನು. ಒಂದು ಹೊಸಬ್ರ ಪ್ರಯತ್ನ ಅಥವಾ ಹೊಸ ಡೈರೆಕ್ಟ್ ಮಾಡಿದ್ದು ಅಂತ ಎಲ್ಲೂ ಅನ್ಸಲ್ಲ. ಏನ್ ವಿಷಯನ ಹೇಳ್ಬೇಕು ತುಂಬಾ ನೀಟಾಗಿ ಹೇಳಿದ್ದಾರೆ. ಅಂಡ್ ಐ ಆಮ್ ಶೋರ್ ಇದು ತುಂಬಾ ಜನರಿಗೆ ರೀಚ್ ಆಗತ್ತೆ ಅಂತ. ಅದರಲ್ಲೂ ಒಂದು ಪರಿಸರದ ಕಾಳಜಿ, ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಫಾರ್ ದಿಸ್ ವೀಕ್. ಸೊ ಫಸ್ಟ್ ಲೇಯರ್ ಅಲ್ಲಿ ಜನ ಜಾಸ್ತಿ ನೋಡಿದ್ರೆ ಇನ್ನಷ್ಟು ಜನರಿಗೆ ಅದು ತಲುಪೋದಕ್ಕೆ ಸಹಾಯ ಆಗುತ್ತೆ. ಅದಲ್ಲದೆ ಇದು ಹೊಸಬ್ರು ಅಂತಂದ್ರೆ ಬರೀ ಹೊಸಬ್ರು ಅಂತಲ್ಲ, ಇದು ಮಿಕ್ಸ್ಚರ್ ಆಫ್ ಎಕ್ಸ್ಪೀರಿಯನ್ಸ್ ಪೀಪಲ್ ಕೂಡ ಇದ್ದಾರೆ. ಅದರಲ್ಲಿ ಶರತ್ ಲೋಹಿತ್ ಅಶ್ವಥ್ ಸರ್ ಆಗಿರ್ಬೋದು, ಅರವಿಂದ್ ಅವರಾಗಿರ್ಬೋದು, ಪ್ರತಿಯೊಬ್ರು ಕೂಡ, ಗೌತಮ್ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಅವರವರಿಗೆ ಸಿಕ್ಕಂತಹ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ನಿಜವಾಗ್ಲೂ ಇದೊಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ. ಹಾಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಸಿ. ಸುಮ್ಮನೆ ಏನೋ ಒಂದು ಸಿನಿಮಾ ಬಂದಿದೆ ಆ ರೀತಿ ಅದನ್ನ ಇಗ್ನೋರ್ ಮಾಡಬೇಡಿ. ಯಾಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ. ಒಂದ್ಸಲ ಬಂದ್ಬಿಟ್ಟು ನೋಡಿ, ಇಷ್ಟ ಆಗಿಲ್ಲ ಅಂದ್ರೆ ಅದನ್ನೇ ಸ್ಪ್ರೆಡ್ ಮಾಡಿ. ಇಷ್ಟ ಇಲ್ಲ, ಚೆನ್ನಾಗಿಲ್ಲ ಅಂತ, ಚೆನ್ನಾಗಿದ್ರೆ ಅದನ್ನ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯೂಶುವಲಿ ಏನಂತಂದ್ರೆ ದೆವ್ವ ಹಾರರ್ ಇದೆ ಅಂತ ಹೇಳ್ಬಿಟ್ಟು ಥಿಯೇಟರ್ ಅಲ್ಲಿ ಒಂದಷ್ಟು ತೋರಿಸಿದ್ರಲ್ಲ. ಸೊ ಮೇ ಬಿ ತಂಗಿಗೋಸ್ಕರ ನೀವೇ ದೆವ್ವ ಬರ್ತೀರಾ ಅಂತ ಹೇಳ್ಬಿಟ್ಟು ಸಿನಿಮಾ ಪ್ರೇಕ್ಷಕರು ಅನ್ಕೊಂಡಿದ್ರು, ಬಟ್ ನೋಡಿದ್ರೆ ಆಗಿರ್ಲಿಲ್ಲ. ಅದೇ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳೋದು ನಾವು. ಆಕ್ಚುಲಿ ಅವರಿಗೆ ಹೇಗ್ ಬೇಕು, ಇನ್ಫ್ಯಾಕ್ಟ್ ನಾನೇ ಹಾಗ ಅನ್ಕೊಂಡಿದ್ದೆ. ಯಾಕಂತಂದ್ರೆ ನನಗೂ ಕೂಡ ನನ್ನ ಪೋರ್ಷನ್ ಅಷ್ಟೇ ಗೊತ್ತಿತ್ತು. ಅವ್ರು ಎಲ್ಲೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ರಿವೀಲ್ ಮಾಡಿರ್ಲಿಲ್ಲ. ಬಟ್ ನನಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಶಂಕರ್ ಸರ್ಗೆ ಸಿನಿಮಾ ಶುರು ಆದ ಕೂಡಲೇ ಹೇಳಿದೆ, ಈಗ ಮುಗಿದ್ಮೇಲೆ ನನಗೆ ನಿಜವಾಗ್ಲೂ ಅವ್ರನ್ನ ನೋಡೋ ರೀತಿನೇ ಚೇಂಜ್ ಆಗೋಯ್ತು. ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಂಡ್ ನಾನು ಅವ್ರಿಗೆ ಇವತ್ತಿನವರೆಗೂ ಸಪೋರ್ಟ್ ಮಾಡಿದ್ದೀನಿ, ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಮುಗ್ಧ ಜೀವಿ. ಅವ್ರ ಏನ್ ಮುಗ್ಧತೆ ಇದೆ ಅದನ್ನೇ ಅವರು ಗೋಪಿ ಕ್ಯಾರೆಕ್ಟರ್ ನೋಡೋದಕ್ಕೆ ಇಷ್ಟಪಟ್ರು. ಸೊ ಹಾಗಾಗಿ ಅದನ್ನೇ ನಾನು ಡೆಲಿವರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಈ ಸಿನಿಮಾ ಗೆಲ್ಲತ್ತೆ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಪಾತ್ರ ಹೆಂಗಿತ್ತು? ಅಂಡ್ ವಿತ್ ಆಡಿಯನ್ಸ್ ಎಲ್ಲ ನಿಮ್ ಪಾತ್ರ ಆ ರಗಡ್ ಲುಕ್ ಎಲ್ಲ ನೋಡ್ತಿರ್ಬೇಕಾದ್ರೆ ಚಪ್ಪಾಳೆ ಎಲ್ಲ ಹೊಡಿತಾ ಇದ್ರು, ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಇಲ್ಲ, ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ಯಾಕಂದ್ರೆ ಶಂಕರ್ ಸರ್ ಹೇಳ್ಬೋದು ಅಂತ ಅನ್ಕೋತೀನಿ ಅಲ್ವಾ ಸರ್? ಹೌದು, ಇಲ್ಲ ಅದೊಂದು ಪ್ರೋಸೆಸ್ ಆಯ್ತು. ಅದು ಆಕ್ಚುಲಿ ಈ ಫಿಲಮ್ ಅಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ಒಂದು ಪ್ರೋಸೆಸ್ ಆಯ್ತು. ಒಂದೇ ದಿನದ ಶೂಟಿಂಗ್ ಆಗಿ ನನ್ನನ್ನ ಕರೆದಂತದ್ದು ಅದು. ಮತ್ತೆ ಅವರು ಇಂಪ್ರೆಸ್ ಆಗಿ ಆ ರೋಲ್ ನ ಅವ್ರು ಎಲಾಬ್ರೇಟ್ ಮಾಡಿದ್ರು. ಅಂದ್ರೆ ನನ್ನನ್ನು ಐಡೆಂಟಿಫೈ ಮಾಡಿದ್ರು ಅಂತಲ್ಲ. ಸೊ ಇದರಿಂದ ನಾನು ಮತ್ತಷ್ಟು ಆ ಫಿಲಮ್ಗೆ ಆಡ್ ಮಾಡಬಹುದು ಅಂತ ಅವ್ರಿಗೆ ಅನ್ಸಿದ್ದು. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಇವರೆಲ್ಲರೂ ಹೇಳ್ದಂಗೆ ಪರಿಸರದ ಬಗ್ಗೆ ಒಂದು ಅಂತ ಹೇಳಿದ್ರು. ಶಂಕರ್ ಸರ್ಗೆ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಇದೆ ಮತ್ತೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ಅದ್ರ ಕ್ಲೈಮ್ಯಾಕ್ಸ್ ನಲ್ಲಿ ಅವ್ರು ಅದನ್ನ ತೋರಿಸ್ತಾರೆ. ಈಗ ತಾನೇ ನೀವು ಕೇಳಿದ್ರಿ, ಸೊ ಬ್ರದರ್ ರೋಲ್ ಮಾಡ್ತಾ ಇದ್ದಂತವ್ರು ಮತ್ತೆ ತಿರ್ಗಾ ಅವರು ಬರೋದಕ್ಕೆ ಸಾಧ್ಯ ಇದೆಯಾ ಅಂತ. ಇಲ್ಲ, ಅದು ಬಂದಿದ್ ಯಾರಪ್ಪ ಅಂತ ಹೇಳಿದ್ರೆ ಪರಿಸರ ಪ್ರೇಮಿಯಾದಂತ ಒಬ್ಬ ಜೀವ. ಅವನ್ನ ಸಾಯಿಸಿದ್ರು ಕೂಡ ಅವ್ನು ಮತ್ತೆ ತಿರ್ಗಾ ಆ ಆತ್ಮ ಇಲ್ಲೇ ಇರುತ್ತೆ, ಅದು ಕಂಪ್ಲೀಟ್ ಆದ್ಮೇಲೆ ಹೋಗುತ್ತೆ ಅನ್ನೋದನ್ನ ತುಂಬಾ ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ. ಆಕ್ಚುಲಿ ಅದನ್ನ ಯಾರಾದ್ರೂ ಐಡೆಂಟಿಫೈ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ವಾಸ್ ದ ವೆರಿ ಫಸ್ಟ್ ಐಡೆಂಟಿಫಿಕೇಶನ್. ನನಗನ್ಸಿದ್ದು ಪರಿಸರ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸಿದ್ದಾರೆ. ಮತ್ತೆ ಪರಿಸರವನ್ನು ಉಳಿಸ್ಕೋಬೇಕು ಹೇಗೆ ಅಂತ ತೋರಿಸಿದ್ದಾರೆ. ಮತ್ತೆ ಅದಕ್ಕೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಆ ಪರಿಸರ ಪ್ರೇಮಿಯಾದಂತ ಒಬ್ಬ ಜೀವ ಸತ್ತೋದ್ರೂ ಕೂಡ ಆ ಆತ್ಮ ಇಲ್ಲೇ ಇರುತ್ತೆ. ಆ ತರದೊಂದು ಕ್ಲಾರಿಫಿಕೇಶನ್ ಸಿಕ್ಕದ್ಮೇಲೆ ಅದು ಹೋಗುತ್ತೆ ಅನ್ನೋದನ್ನ ಕೂಡ ಅವರು ಆ ಹೂಗಳ ಮೂಲಕ, ಚಿಟೆಗಳ ಮೂಲಕ ಅದನ್ನ ತೋರಿಸಿರುವಂತ ಮೆಟಾಫರ್ ಕೂಡ ಇಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ವೆರಿ ಬಿಗ್ ಕಂಗ್ರಾಚುಲೇಷನ್ಸ್ ಸರ್, ವೆರಿ ಬಿಗ್ ಕಂಗ್ರಾಚುಲೇಷನ್ಸ್. ಮತ್ತೆ ಇಷ್ಟು ಟೈಮು ಆ ಪ್ಯಾಷನ್ ಹಿಡಿದಿಟ್ಕೊಂಡು ಒಂದು ಪಿಕ್ಚರ್ ಅನ್ನ ಮಾಡಿ ಇಲ್ಲಿ ತನಕ ತಗೊಂಡ್ಬಂದು ಅದನ್ನ ನೋಡೋದಿದೆಯಲ್ಲ, ಆ ಸಂಭ್ರಮನೇ ಬೇರೆ. ಐ ಥಿಂಕ್ ಹಿ ವಿಲ್ ಬಿ ಸೆಲೆಬ್ರೇಟಿಂಗ್ ದಿಸ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ತಮಿಳಲ್ಲಿ ಒಬ್ರು ಶಂಕರ್ ತುಂಬಾ ಫೇಮಸ್ ಇದ್ದಾರೆ. ಸೊ ಕನ್ನಡದಲ್ಲಿ ಒಬ್ರು ಶಂಕರ್ ಈಗ ಹುಟ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಅವರಿಗೆ ಆ ಕ್ರೆಡಿಟ್ ಸಿಗತ್ತೆ ಖಂಡಿತವಾಗ್ಲು. ಯಾಕಂದ್ರೆ ಬಾಹುಬಲಿ ರೇಂಜ್ ಅವರು ಟ್ವಿಸ್ಟ್ ಇಟ್ಟಿದ್ದಾರೆ ಅನ್ಕೊಂಡಿದ್ದೆ. ಯಾಕಂದ್ರೆ ಬಾಹುಬಲಿನ ಸಾಯಿಸಿದ್ ಯಾರು ಅಂತ ಕೊನೆವರೆಗೂ ಕಟ್ಟಪ್ಪನೆ ಅಂತ ಗೊತ್ತಿಲ್ಲ. ಸೊ ಇವ್ರಿಗೆ ಹೀರೋಯಿನ್ಗೆ ಅವ್ರ ಅಪ್ಪನೇ ವಿಲನ್ ಅಂತ ಗೊತ್ತಿಲ್ಲ. ಏನ್ ಹೇಳ್ತೀರಾ ಅಂತ? ಆಕ್ಚುಲಿ ಏನಂದ್ರೆ, ನಾವು ಇಷ್ಟು ವರ್ಷ ಮಾಡಿರೋ ಪ್ರಯತ್ನ ಎಲ್ಲರೂ ನೋಡಿ, ಎಲ್ಲರೂ ಇಷ್ಟು ಒಳ್ಳೆ ರೀತಿಲಿ ಅದನ್ನ ರಿಸೀವ್ ಮಾಡ್ತಿರೋದು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಮೋರ್ ಓವರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ, ಎಮೋಷನ್ಸ್ ಏನಿದೆ, ತುಂಬಾ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇದೆ. ಅದ್ ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಸ್ವಲ್ಪ ಮೌನ ಆಗ್ಬಿಟ್ಟಿದೀನಿ. ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ.
ಅಂದ್ರೆ ನಿಮ್ಮಪ್ಪನೇ ನಿಮ್ಮ ಅಂದ್ರೆ ಅವ್ರು ಮಗ್ಳ ಮೇಲಿರೋ ಪ್ರೀತಿಗಲ್ವಾ ಮಾಡೋದು. ಸೊ ಅಲ್ಲಿ ಅಪ್ಪ ಮಗ್ಳಿಗ್ ಮೋಸ ಮಾಡಿಲ್ಲ ಅಂತ ಒಂದ್ ಅರ್ಥನೂ ನೋಡ್ಬೋದು. ಅದೇ ಮ್ಯಾನಿಪುಲೇಷನ್, ಏನು ಬಿಟ್ಕೊಡೋದ್ ಬೇಡ. ಒಂದ್ ಡೈಲಾಗ್ ಹೇಳ್ಬೋದು ಈಗ ನೀವು ಸಾಯ್ಬೇಕಾದ್ರೆ ಇವ್ರ ಹತ್ರ ಹೇಳ್ತಿರಲ್ಲ. ನಂಗೆ ಗೊತ್ತು ನೀವ್ ಯಾವ ಫಸ್ಟ್ ನೈಟ್ ಆಗಿಲ್ಲ ಅನ್ನೋ ಕೋಪ ಅಲ್ಲ ನಿಂಗೆ. ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ವೈಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು. ಮೊನ್ನೆ ಸಾಂಗ್ ಬಗ್ಗೆ ಮಾತಾಡಿದಾಗ ಕೂಡ ತುಂಬಾ ಚೆನ್ನಾಗಿದೆ. ಅದೇ ಆಕ್ಚುಲಿ ಏನಂದ್ರೆ ಎಲ್ಲಾ ಸಾಂಗ್ಸ್ ಗಿಂತ ಸಾಂಗ್ ತುಂಬಾ ವಿಜುವಲ್ಸ್ ಚಪ್ಪಾಳೆ ಎಲ್ಲ ಬರ್ತಾ ಇತ್ತು. ಸೊ ಆಕ್ಚುಲಿ ಖುಷಿ ಆಯ್ತು. ಅಂಡ್ ನಾನೇ ನೋಡ್ಕೊಳ್ಳೋದಕ್ ಚೆನ್ನಾಗಿತ್ತು. ಎಂಜಾಯ್ ಮಾಡ್ದೆ ಅಂತ ಹೇಳ್ಬೋದು. ಪ್ಲೀಸ್ ಎಲ್ಲರೂ ಒಂದ್ ಹೊಸ ಪ್ರಯತ್ನ, ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್, ಒಬ್ರೇ ಆಗಿರೋ ನಮ್ ಶಂಕರ್ ಸರ್ ಅಂಡ್ ನಾವೆಲ್ಲ ಟೀಮು ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಮೂವಿನ. ಒಂದ್ಸಲ ಬಂದ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಹೇಳಿ. ಇಷ್ಟ ಆಗ್ಲಿಲ್ಲ ಅಂದ್ರೂ ನಾವು ಅದನ್ನು ತಗೊಂತೀವಿ, ರಿಸೀವ್ ಮಾಡ್ತೀವಿ. ಬಟ್ ಪ್ಲೀಸ್ ಕನ್ನಡ ಸಿನಿಮಾನ ಬಂದು ಒಂದ್ಸಲ ಒಂದ್ ಅವಕಾಶ ಕೊಟ್ಟು ನೋಡಿ. ಸೊ ಹೊಸಬ್ರು ನೀವ್ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೊಳ್ಳೆ ಪ್ರಯತ್ನ ಆಚೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸತ್ಯ ಅವ್ರದ್ದು ತುಂಬಾ ದೊಡ್ಡದು ಅಂತ ಆಡಿಯನ್ಸ್ ಹೇಳಿದ್ರು. ಇಲ್ಲ, ನಾನು ಆಕ್ಚುಲಿ ಸಿನಿಮಾ ಬಗ್ಗೆ ನಾನೇನು ಮಾತಾಡಬಾರ್ದು. ಸಿನಿಮಾಗೆ ತಂದ ಜನ ಅಲ್ಲ, ಬಂದ ಜನ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಬೇಕು ಅಂತ ತುಂಬಾ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದೆ. ಯಾಕಂದ್ರೆ ತಂದ ಜನ ನಾವೇನ್ ಹೇಳ್ತೀವಿ ಅದ್ ಮಾತಾಡ್ತಾರೆ, ಬಂದ ಜನ ಅವ್ರಿಗೇನ್ ಅನ್ಸುತ್ತೆ ಅದ್ ಮಾತಾಡ್ತಾರೆ. ಸೊ ಸಿನಿಮಾಗೆ ಬಂದ ಜನ ಮಾತಾಡ್ತಿದ್ದಂತ ರೀತಿ ಅದೆಲ್ಲ ನೋಡಿ ನನಗೆ ಒಂಥರ ಹೃದಯ ಮತ್ತೆ ಕಣ್ಣು ಎರಡು ತುಂಬಂದಂಗಾಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಕೆಲವೊಂದೊಂದು ಎಲ್ಲೋ ಒಂಥರ ಕಾಮಿಡಿ ಇದ್ದಲ್ಲಿ ಅವ್ರು ಡಿಸ್ಕಸ್ ಮಾಡ್ತಿದ್ದಂತ ರೀತಿ, ಆಮೇಲೆ ಸಾಂಗ್ಸ್ ಅಲ್ಲಿ ವಿಷುವಲ್ಸ್ ಆಗ್ತಾ ಇದ್ದಿದ್ದು, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕನೆಕ್ಟ್ ಆಗಿ ಎಮೋಷನ್ ಸೀನಿಗೆ ಇದಾಗಿದ್ದು. ನಾನ್ ಸಿನಿಮಾ ಜೊತೆಗೆ ಆಡಿಯನ್ಸ್ ಜೊತೆಗೂ ಕನೆಕ್ಟ್ ಆದೆ. ಇದಕ್ಕೆಲ್ಲ ಮೇನ್ ಪಿಲ್ಲರ್ ಕಾರಣ ಅಂದ್ರೆ ಶಂಕರ್ ಸರ್. ನಮಗೆಲ್ಲ ಒಂದ್ ರೀತಿ ಹೆಂಗ್ ಮಾಡ್ತಾರೆ ಶಂಕರ್ ಸರ್, ಏನ್ ಮಾಡ್ತಾರೆ, ಯಾಕೆಂದ್ರೆ ಎಲ್ಲಾರ್ದು ಅವ್ರದ್ದು ಫಸ್ಟ್ ಪ್ರಯತ್ನ ಎಲ್ಲ ಆಗಿರೋದ್ರಿಂದ. ಬಟ್ ಇವತ್ತು ಬಂದ ಜನರ ರಿಯಾಕ್ಷನ್ ನೋಡ್ತಾ ಇದ್ರೆ ಹಿ ಮೇಡ್ ಇಟ್ ಅಂತ ಅನ್ಸುತ್ತೆ. ಸೊ ಇದನ್ನ ಇಲ್ಲಿಂದ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರೂ ಕರ್ತವ್ಯ. ಯಾಕಂದ್ರೆ ಕನ್ನಡ ಸಿನಿಮಾ ಒಂದು ಸಿನಿಮಾ ಉಳಿದ್ರೆ ಅದರಿಂದ 100 ಜನ ಬದುಕ್ತಾರೆ. ಹಾಗೆ ಅದು ಒಂದು ಒಳ್ಳೆ ಸಿನಿಮಾ ಏನಾದ್ರು ಸೋಲ್ತು ಅಂದ್ರೆ ನಮ್ ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ದೊಡ್ಡ ಲಾಸ್ ಇದ್ದಂಗೆನೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ನೀವು ಒಂದ್ಸಲ ಬಂದು ನೋಡಿ. ಸಿನಿಮಾ ನೋಡಿರೋರು ಏನ್ ಹೇಳ್ತಾರೆ ಅಂತ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಎಲ್ಲ ಹಾಕ್ತಾ ಇದಾರೆ ಕಮೆಂಟ್ಸ್ ಎಲ್ಲ. ದಯವಿಟ್ಟು ಅದನ್ನೊಂದ್ಸಲ ನೋಡಿ. ಇಲ್ಲಿ ಅಂದ್ರೆ ಬೇರೆ ರೀತಿ ನಾವು ಹಾಕ್ಸೋದಾಗ್ಲಿ ಆ ತರ ಯಾರು ಏನು ಮಾಡ್ತಾ ಇಲ್ಲ. ಬಂದಿರೋರು ಏನ್ ಇಷ್ಟ ಆಗ್ತಿದೆ ಅದನ್ನೇ ಜೆನ್ಯೂನ್ ಆಗಿ ಹೇಳ್ತಾ ಇದಾರೆ. ಅವ್ರ ಮಾತು ಕೇಳಿ ನೀವು ಸಿನಿಮಾ ನೋಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಗ್ಲೂ ಕೇಳ್ದೆ, ಈಗ್ಲೂ ಕೇಳ್ತಾ ಇದೀನಿ, ಪ್ರಪೋಸ್ ಮಾಡ್ಬೇಕಾದ್ರೆ ಜೇನೊಳಗ್ ಕಚ್ಚಿಲ್ವಾ? ನನಗೆ ನೀವು ಕೇಳೋವರೆಗೂ ನಂಗೆ ಥಾಟೇ ಹೋಗಿರ್ಲಿಲ್ಲ ತಲೆಗೆ. ಹೌದಲ್ವಾ, ಕರೆಕ್ಟ್, ಜೇನುಳ ಕಚ್ಬೇಕಾಗಿತ್ತಲ್ಲ. ಆಮೇಲೆ ಅನ್ಕೊಂಡೆ ನಾನು ಹೆಂಗೋ ಓಕೆ, ಇನ್ನೊಂದು ಹುಡುಗಿ ಕಚ್ಬೇಕು, ಮೋಸ್ಟ್ಲಿ ನಾನಿದ್ದೆ ಅಂತ ಕಚ್ಚಿಲ್ಲ ಅಂತ ಅನ್ಕೊಂಡೆ. ಪರಿಸರ ಪ್ರೇಮಿ ಅಲ್ವಾ, ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟಿದೆ. ಹೌದಾ, ಪ್ರೀತಿ, ಪರಿಸರ ಮತ್ತೆ ಪ್ರಾಣಿಗಳ ಜೊತೆ ಇದ್ದಿದ್ ಪ್ರೀತಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಕಷ್ಟು ಜನ ನಿಮ್ಮ ಡೈರೆಕ್ಷನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು, ಹಾಗೇನೆ ಅಲ್ಲಲ್ಲಿ ಕೊಟ್ಟಿರುವಂತಹ ಟ್ವಿಸ್ಟ್ಸ್ ಬಗ್ಗೆ ಹೇಳ್ತಾ ಇದಾರೆ. ಒಂದ್ ಕಡೆ ಆರ್ಟಿಸ್ಟ್, ಇನ್ನೊಂದ್ ಕಡೆ ಸಿನಿಮಾ ನೋಡಿರುವಂತಹ ಸಿನಿ ಪ್ರೇಕ್ಷಕರು. ಎಂಡ್ ಆಫ್ ದ ಡೇ ನೀವಾಗ್ಲೇ ಹೇಳ್ತಾ ಇದ್ರಿ, ನಮ್ಮ ಕನಸಿನ ಕೂಸು ಇವತ್ತು ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು. ಡೆಲಿವರಿಯನ್ನ ನೋಡಕ್ ಬಂದಿರುವಂತಹ ಎಲ್ಲಾ ಸಿನಿ ಪ್ರೇಕ್ಷಕರು ತುಂಬಾ ಮೆಚ್ಚುಗೆಯ ಮಾತುಗಳನ್ನ ಹಾಡ್ತಾ ಇದ್ರೆ. ಆ ವೈಬ್ಸ್ ಹೇಗಿದೆ ಅಂತ? ತುಂಬಾ ಹಾರ್ಟ್ ಡಬ್ಬ ಡಬ್ಬ ಅಂತಿದೆ, ಆದ್ರೆ ಅಷ್ಟೇ ಖುಷಿ ಇದೆ. ಎಲ್ಲ ಜನರ ರಿಯಾಕ್ಷನ್, ಅವರ ಸಪೋರ್ಟ್ ಎಲ್ಲ ನೋಡಿ ತುಂಬಾ ಹ್ಯಾಪಿ ಆಗಿದ್ದೀನಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಶ್ರಮ ಸಿಗ್ತಾ ಇದೆ ಫಲ. ಒಂದೇ ಒಂದು ಕೇಳ್ಕೊಂತೀವಿ ಸರ್, ತುಂಬಾ ಮಾತಾಡೋದು ಬೇಡ. ಸಿನಿಮಾ ಆಲ್ರೆಡಿ ರಿಲೀಸ್ ಮಾಡಿದ್ವಿ. ನಾವೇನ್ ವರ್ಕ್ ಮಾಡಿದ್ದೇವೆ ಅನ್ನೋದು ಕನ್ನಡ ಜನತೆ ಮುಂದೆ ಇಟ್ಟಿದ್ದೀವಿ. ನಮ್ಮ ಕರ್ನಾಟಕ ಜನತೆಗೂ, ನನ್ನ ಪ್ರೀತಿಯ ವಿಷ್ಣು ಸರ್ ಅಭಿಮಾನಿಗಳಿಗೂ ಒಂದೇ ಒಂದು ಕೇಳ್ಕೊಂತೀನಿ, ದಯವಿಟ್ಟು ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಸಿನಿಮಾನ ಒಂದ್ಸಲ ನೋಡಿ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಸ್ನೇಹಿತರ ಹತ್ರ, ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಹಂಚ್ಕೊಳ್ಳಿ. ಖಂಡಿತ ನಮ್ ಸಪೋರ್ಟ್ ಮಾಡಿ. ಯಾಕಂದ್ರೆ ಹೊಸ ತಂಡನ ಕಟ್ಟಿ ಈ ರೇಂಜ್ಗೆ ಸಿನಿಮಾ ಮಾಡಿದೀವಿ. ಎಲ್ಲೂ ನಿಮ್ಗೆ ಬೋರ್ ಆಗಲ್ಲ, ಮತ್ತೊಂದು ಆ ತರ ಏನು ಡಿಸ್ಟರ್ಬ್ ಮಾಡಲ್ಲ ಅನ್ನೋದು 100% ಕೊಡ್ತೀವಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾನ ನೋಡಿ, ನಮ್ಮ ಟೀಮ್ನ, ನಮ್ಮನ್ನ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಟ್ವಿಸ್ಟ್ ಬಗ್ಗೆ ಹೇಳೋದಾದ್ರೆ ಸರ್, ಬಿಕಾಸ್ ಯಾಕಂತಂದ್ರೆ ಯಾವುದೇ ರೀತಿಯಂತ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೂಡ ಒಂದ್ಸಲ ಯೋಚನೆ ಮಾಡ್ತಾರೆ ಇಲ್ಲಿಂದ ಹೆಂಗ್ ಕ್ಯಾರಿ ಮಾಡ್ಬೇಕು ಅಂತ. ಇದರಲ್ಲಿ ಪ್ರೀತಿ ಇದೆ, ಸ್ನೇಹ ಇದೆ, ಪರಿಸರ ಪ್ರೇಮ ಇದೆ, ಅದ್ರ ಜೊತೆಗೆ ಒಂದಷ್ಟು ಕ್ರೈಮ್ಸ್ ಇದೆ, ಸಸ್ಪೆನ್ಸ್ ಇದೆ, ಅದ್ರ ಜೊತೆಗೆ ಹಾರರು ಕೂಡ ಮಿಕ್ಸ್ ಮಾಡಿದ್ರೆ ಎಲ್ಲೂ ಕೂಡ ಬೋರ್ ಆಗಲ್ಲ. ಸೊ ಅದನ್ನ ಕ್ಯಾರಿ ಮಾಡ್ಬೇಕು ಅಂತಂದಾಗ ನಿಮ್ ಎಷ್ಟು ಸಲ ಇದ್ ಮಾಡ್ಕೊಟ್ರಿ? ಇಲ್ಲ, ಸ್ಕ್ರೀನ್ ಪ್ಲೇಗೆ ರಾಜೇಶ್ ಭಗ್ನ ಅಂತ ಒಬ್ರಿದ್ರು. ರಾಜೇಶ್ ಭಗ್ನ ಮತ್ತೆ ಸ್ಟೋರಿ ಮಾಡಿದ್ದು ನಾವು 3 ಜನ, ನಾನು, ಜಶನ್, ರಾಜೇಶ್ ಭಗ್ನ ಅಂತ.
ಆಮೇಲೆ ನಾನು ಮತ್ತೆ ರಾಜೇಶ್ ಭಟ್ನ ಅವ್ರು 3 ಜನ ಕುತ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ, ಇಬ್ಬರೇ ಕುತ್ಕೊಂಡಿದ್ವಿ. ಆಯಪ್ಪ ತುಂಬಾ ಇದು ಅವ್ರ ಜೊತೆ ಸ್ಕ್ರೀನ್ ಪ್ಲೇ ಆಗ್ಲಿ ಈ ತರದ್ದು ಒಂದು ಡೈಲಾಗ್ ಎಲ್ಲ ಅವರೇ ಬರ್ದಿದ್ರು, ಟೋಟಲ್ ಡೈಲಾಗ್ ಅವರು. 1-2 ಕಡೆ ಮಾತ್ರ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ರಜತ್ ಮತ್ತೆ ಸುನಿಲ್ 1-2 ಕಂಟೆಂಟ್ ಕೊಟ್ಟಿದ್ರು ಅಷ್ಟೇ, ಉಳಿದಿದ್ದೆಲ್ಲ ಅವರೇ ಡೈಲಾಗ್ ಬರ್ದಿದ್ರು. ಅವ್ರ ಜೊತೆ ಸ್ಕ್ರೀನ್ ಪ್ಲೇಗೆ ತುಂಬಾ ದಿವಸ ವರ್ಕ್ ಮಾಡಿದ್ವಿ ಸರ್. ಇದು ಈ ತರನೇ ಬರ್ಬೇಕು, ಈ ತರ ಬರ್ಬೇಕು ಅಂತ. ಮತ್ತೆ ನಾವು ಈ ಎಡಿಟಿಂಗ್ ಟೇಬಲ್ ಕುತ್ಕೊಂಡಾಗ ಮತ್ತೆ ನಂಬರ್ ಆಫ್ ಚೇಂಜಸ್ ಮಾಡಿದ್ವಿ. ಒಂದು ಇಲ್ಲ ಈ ತರ ಮಾಡೋಣ. ನಿಮ್ ಸ್ಟುಡಿಯೋದಲ್ಲೇ ಮನೆ ಹೇಳ್ತಿದ್ದೆ ನಮ್ಮ ಎಡಿಟರ್ ಪವನ್ ರಾಮ್ ಶೆಟ್ಟಿ ಅವ್ರ ಬಗ್ಗೆ, ನಂಬರ್ ಆಫ್ ಟೈಮ್ ಈ ತರದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ. ಅದು ತುಂಬಾ ವರ್ಕೌಟ್ ಆಯ್ತು ಸರ್. ನೀವೇ ನೋಡಿದೀರಾ, ನಿಮ್ಗೆ ಆ ಪ್ರೀತಿ ಅನಿಸ್ತಾ ಇದೆ ಅನಿಸುತ್ತೆ ನಮ್ಗೆ. ಅಥವಾ ವರ್ಕ್ ಡಿಪೆಂಡ್ ಅಷ್ಟೇ ಸರ್. ನಾವು ಅನ್ಕೊಂಡಿದ್ ರೀತಿ ಮತ್ತೆ ಇಲ್ಲ ಇದೇ ತರ ಕೊಟ್ರೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದು, ನಾವು ರಾತ್ರಿ ಆಗ್ಲೂ ಏನ್ ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ ಬರ್ದಿರೋದು, ಶೂಟ್ ಮಾಡಿ ತಂದು ಎಡಿಟ್ ಮಾಡಿದಾಗ ಇಲ್ಲ ಇದು ಈ ತರನೇ ಮಾಡೋಣ ಅಂತ ನಂಬರ್ ಆಫ್ ವರ್ಷನ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಆ ಪ್ರತಿಫಲ ಸಿಗ್ತಾ ಇದೆ. ಈಗ ವಿಷ್ಣುವರ್ಧನ್ ಸರ್ ಒಂದು ಹಾಡಲ್ಲಿ ಬರ್ತಾರೆ, ಸೊ ಅದು ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಹಾಡಲ್ಲಿ. ಸೊ ಆ ಒಂದು ಬಿಟ್ಟನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಪರ್ಮಿಷನ್ಸ್ ತಗೊಂಡಿದ್ರ, ಆ ಪರ್ಮಿಷನ್ ತಗೋಬೇಕಾದ್ರೆ ಹೆಂಗೆಲ್ಲ ಕಷ್ಟ ಆಯ್ತು? ಇಲ್ಲ, ಏನು ಕಷ್ಟ ಆಗಿಲ್ಲ ಸರ್. ನನಗೂ ಸೂರಪ್ಪ ಸರ್ ಬಾಬುಗೂ ಸ್ವಲ್ಪ ಅವಾಗಿಂದ 1-2-3 ಸಲ ಮೀಟ್ ಆಗಿದೆ ಅವ್ರ ನಂಬರ್ ಕಾಂಟ್ಯಾಕ್ಟ್ ಎಲ್ಲ ನನ್ನ ಹತ್ರ ಇತ್ತು. ಅದಾದ್ಮೇಲೆ SDV ಅಂತ ಒಂದು ಡಿಜಿಟಲ್ ಒಂದು ಇದಿದೆ, ಸ್ಯಾಂಡಲ್ವುಡ್ ಸಾಂಗ್ಸ್ ಅಂತ, ಅವ್ರ ಹತ್ರ ಹೋಗಿ ತಗೊಂಡು ನಾನು ಹೇಳ್ತೀನಿ ಅಂತ ಹೇಳಿದ್ರು. ಸಿಂಪಲ್ ಸರ್, ನಾನು ಒಂದೇ ಒಂದ್ಸಲ ಇದಕ್ಕೋಸ್ಕರ ಹೋಗಿ ಕೇಳಿದ್ದಕ್ಕೋಸ್ಕರ ಅವ್ರ ಹತ್ರ ಏನ್ ಬರೋದ್ ಬೇಡ, ನಾನು ಹೇಳ್ತೀನಿ ಅಲ್ಲಿ ಹೋಗಿ ಇಸ್ಕೊ ಅಂತ ಅಲ್ಲಿಂದ 1 ಲೀಟರ್ ಕೊಟ್ರು, ತಗೊಂಡ್ಬಂದು ಹಾಕ್ತೀವಿ ಸರ್. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ವಿಷ್ಣು ಸರ್ ಅಭಿಮಾನಿ ಅಂತ. ಅವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರೋದ್ರಿಂದ ಅದನ್ನೆಲ್ಲ ಶೇರ್ ಮಾಡ್ತಿದ್ದೆ ಅವ್ರ ಹತ್ರ. ಆ ಒಂದು ಪ್ರೀತಿಗೋಸ್ಕರ ಅನ್ಸುತ್ತೆ. ಮತ್ತೆ ವಿಷ್ಣು ಬಾಸ್ ಅಲ್ವಾ, ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರ ಮೇಲೆ ನಮ್ಮ ಮೇಲೆ ಎಲ್ಲ ಕಡೆ ವಿಷ್ಣು ಸರ್ ಆಶೀರ್ವಾದ ಇರೋದ್ರಿಂದ ಖಂಡಿತ ಅದು ಈಸಿಯಾಗಿ ಸಿಕ್ತು ಸರ್. ನಾನು ಎಲ್ಲ ಯಾರ ಆಫೀಸ್ಗೂ ಹೋಗಿಲ್ಲ, ನಮ್ಮ ಹುಡುಗನ್ ಕಲ್ಸ್ಬಿಟ್ಟು ಸರ್ ಈ ತರ ಲೆಟ್ರ್ ಓಕೆ ಸರ್ ಬರ್ಕೊಟ್ಟು ಸೀಲ್ ಹಾಕಿ ಕಳ್ಸಿದ್ದಾರೆ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಅಂತ? ದಯವಿಟ್ಟು ಅದೇ ಹೇಳ್ತಾ ಇದ್ದೀನಿ, ಹೊಸಬರ ಒಂದು ತಂಡ ಕಟ್ಟಿ ಸಿನಿಮಾ ಮಾಡಿದೀವಿ, ಸೋಲ್ಮೇಟ್ಸ್ ಪರಿಸರ ಪ್ರೇಮಿ. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಬಂದ್ ನೋಡಿ, 100% ಇಷ್ಟ ಆಗುತ್ತೆ. ಥಿಯೇಟರ್ ಬಂದ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಬೈ ಸರ್, ಥ್ಯಾಂಕ್ ಯು. ಇದಾಗಿತ್ತು ಸಿನಿಮಾ ತಂಡದ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.